ಪೂಜ್ಯ ಶ್ರೀಪಾದಂಗಳವರನ್ನು ವಂದಿಸಿ ಶ್ರೀಮದ್ಭಾಗವತದ ಬಗ್ಗೆ ಎರಡು ಮಾತುಗಳನ್ನು ನಿರೂಪಣೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ನಾವು ಅನೇಕ ಬಾರಿ ಮೈಸೂರಿಗೆ ಬಂದಿದ್ದೇವೆ, ಇಲ್ಲ ಅಂತಲ್ಲ. ಉತ್ತರಾದಿ ಮಠದಲ್ಲೇ ಈಗ ಹೇಳಿದ ಹಾಗೆ 3 ದಿವಸ ಪ್ರವಚನಕ್ಕೆ ಬಂದಿದ್ವಿ. ಹಿಂದೆನೂ ಅನೇಕ ಬಾರಿ ಮೈಸೂರಿಗೆ ಬಂದಿದ್ವಿ. ಆದರೆ ಮೈಸೂರಿನ ಅರಮನೆ ನೋಡಿದ್ದಿಲ್ಲ. ಮೈಸೂರಿಗೆ ಬಂದ ಮೇಲೆ ಅರಮನೆ ನೋಡೋದು ಪ್ರಸಿದ್ಧ. ಅರಮನೆ ನೋಡಿಲ್ಲ, ರಾಜರನ್ನಂತೂ ನೋಡೇ ಇಲ್ಲ. ಮೈಸೂರು ರಾಜರು ಈಗಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಮೈಸೂರು ರಾಜರನ್ನ ನೋಡಿಲ್ಲ, ದಿವಾನರನ್ನೂ ನೋಡಿಲ್ಲ, ಪೂರ್ಣಯ್ಯನವರನ್ನು. ಆದರೆ ಅದೊಂದು ಏನಿತ್ತು, ನಾವು ನೋಡಿಲ್ಲಲ್ಲ ಅರಮನೆ ಅಂತ ಇವತ್ತು ಆ ಕೊರತೆ ಪರಿಪೂರ್ಣ. ಮೈಸೂರಿನ ಅರಮನೆಗಿಂತಲೂ ಕೂಡ ಭವ್ಯವಾದಂಥ ಒಂದು ಅರಮನೆ ಇದಾಗಿದೆ ಇವತ್ತು. ನಿಜವಾಗೂ ಅರಮನೆ ದರ್ಬಾರು ಅಂತಂದರೆ ಅದರಲ್ಲಿ ಹರಿಸರ್ವೋತ್ತಮತ್ವ ಪ್ರತಿಪಾದನೆ ಆಗಬೇಕು, ರಾಜರಿರಬೇಕು. ಅದು ಸಭಾ ನಸಾ ಸಭಾ ಯತ್ರ ನಸಂತಿ ವೃದ್ಧಾ ಅಂತಾರೆ. ವೃದ್ಧರಿಲ್ಲದೆ ಇದ್ದರೆ ಅದು ಸಭೆ ಅಲ್ಲ. ಪರಮಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಜ್ಞಾನವೃದ್ಧರು ಇಲ್ಲಿದ್ದಾರೆ. ಇದೇ ದರ್ಬಾರ್, ನಿಜವಾದ ದರ್ಬಾರ್ ಇದು. ಆ ಅರಮನೆಯಲ್ಲಿ ಬರೇ ರಾಜರಿರ್ತಾಯಿದ್ರು. ಇಲ್ಲಿ ರಾಜಾಧಿರಾಜರು ಸಿಂಹಾಸನ ವೇದಾಂತ ಚಕ್ರವರ್ತಿಗಳಾಗಿ ವೇದಾಂತ ಸಿಂಹಾಸನದಲ್ಲಿ ಚಕ್ರವರ್ತಿ ಪದವಿಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಮಹಾರಾಜಾಧಿರಾಜರು ಮಂಡಿಸಿದಂಥ ದರ್ಬಾರ್ ಇದು. ಇದೇ ನಿಜವಾಗಿಯೂ ಕೂಡ ಉತ್ಸವ, ದಸರಾ ಉತ್ಸವ ಅಂತ ಬಹಳ ಪ್ರಸಿದ್ಧ ಉಂಟು. ಇದು ದಸರಾ ಉತ್ಸವ ಅಲ್ಲ, ಇದು ನಿರಂತರ ನಡೀತಕ್ಕಂಥ ಉತ್ಸವ. ಇದು ಅದಕ್ಕೆ ನಾಂದಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಅಂಥ ಮಹಾಭಾಗವತೋತ್ತಮರು, ಭಾಗವತರ ಮೇಲೆ ಗೌರವವುಳ್ಳವರು, ಭಾಗವತದ ಮೇಲೆ ಗೌರವ, ಅನೇಕ ಗುಣಗಳು ಅವರಲ್ಲಿ ತುಂಬಿದೆ. ಅಂಥ ವೇದಾಂತ ಸಾಮ್ರಾಜ್ಯದ ರಾಜಾಧಿರಾಜರು ಇರತಕ್ಕಂಥ ಈ ದರ್ಬಾರ್ನಲ್ಲಿ ನಾನೂ ಒಂದು ಅಲ್ಪ ಸೇವೆಯನ್ನು ಸಲ್ಲಿಸಬೇಕು ಅಂತ ಇಲ್ಲಿ ಕೂತಿದ್ದೇವೆ. ಭಾಗವತ ಬಹಳ ಗಂಭೀರವಾದಂಥ ಗ್ರಂಥ. ಸಾಧಾರಣ ಅರ್ಥ ಆಗೋದಿಲ್ಲ ಭಾಗವತದ ಬಗ್ಗೆ ಒಂದು ಕಥೆ ಇದೆ. ಬಿದರಳ್ಳಿ ಶ್ರೀನಿವಾಸಾಚಾರ್ಯರು ಅಂತ ಇದ್ದರು. ಅವರು ಹೇಳ್ತಾ ಇದ್ದರು, ನಾವು ಭಾಗವತ ಬಹಳ ದಿವಸದಿಂದ ನೋಡಲಿಕ್ಕೆ ಶುರು ಮಾಡಿದ್ವಿ. ಅದು ಸತ್ಯಧರ್ಮತೀರ್ಥರ ಟಿಪ್ಪಣಿ ಇಟ್ಟುಕೊಂಡು ಓದೋದು ಬಹಳ ರೋಚಕ. ಅದು ಅಷ್ಟು ರೋಚಕವಾದ ಟಿಪ್ಪಣಿ. ಬಹಳ ಶ್ರಮಪಟ್ಟು ಅರ್ಥ ಮಾಡ್ಕೊಳ್ತಾ ಇದ್ವಿ. ಅವರ ಅನುಗ್ರಹ ಇತ್ತು, ಪರಿಪೂರ್ಣವಾದ ಅನುಗ್ರಹ. ಅದರಿಂದ ಅರ್ಥ ಆಗ್ತಾ ಇತ್ತು, ಅಷ್ಟೇ ಆನಂದ ಆಗ್ತಾ ಇತ್ತು ಅದರಲ್ಲಿ. ಒಂದು ಸಲ ಆ ವಿಚಾರವನ್ನು ಬಿದರಳ್ಳಿ ಶ್ರೀನಿವಾಸಾಚಾರ್ಯ ಇದ್ದಾಗ ಹೇಳಿದ್ವಿ. ಬಹಳ ಕಷ್ಟಾಚಾರ್ಯ ಇದು ಅಂತ ಹೇಳಿದೆ. ನಮಗೆ ಪಾಠ ಹೇಳ್ತಾ ಇದ್ದರು ಅವರು ವಿದ್ಯಾಪೀಠದಲ್ಲಿ. ಆಗ ಅವರು ಹೇಳಿದರು, ಯಾದವಾರ್ಯರ ಹತ್ತಿರ ಸತ್ಯಧರ್ಮತೀರ್ಥರು ಹೋಗಿ ನಾನು ಭಾಗವತಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತಿದ್ದೇನೆ ಅಂತ ಕೇಳಿದ್ರಂತೆ. ಆಗ ಯಾದವಾರ್ಯರು ಹೇಳಿದ್ರಂತೆ, ಭಾಗವತ ವ್ಯಾಖ್ಯಾನ ಬಹಳ ಕಷ್ಟ, ರಹಸ್ಯವಾದದ್ದು. ಅದರಲ್ಲಿ ಅರ್ಥಗಾಂಭೀರ್ಯ ಅಷ್ಟು ತುಂಬಿದೆ. ಅದನ್ನೆಲ್ಲ ನೀವು ಹೇಳಿಬಿಟ್ರೆ ಎಲ್ರಿಗೂ ಕೂಡ ಅದು ಅರ್ಥ ಆಗ್ತದೆ. ಯೋಗ್ಯರು ಅಯೋಗ್ಯರು ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಆದ್ದರಿಂದ ವ್ಯಾಖ್ಯಾನ ಬರಿಬೇಡ್ರಿ ಅಂತ ಅಂದ್ರಂತೆ ಯಾದವಾರ್ಯರು. ಅದಕ್ಕೆ ಸತ್ಯಧರ್ಮತೀರ್ಥರು ಹೇಳಿದ್ರಂತೆ, ಯಾರಿಗೂ ಅರ್ಥ ಆಗದೇ ಇದ್ದಾಗ ಬರಿತೀನಿ ಅಂದ್ರಂತೆ. ಅರ್ಥ ಆದ್ರಲ್ವ ಸಮಸ್ಯೆ, ಯಾರಿಗೂ ಅರ್ಥ ಆಗದಿದ್ದ ಹಾಗೆ ಬರಿತೀನಿ ಅಂಥ ಶೈಲಿಯಲ್ಲಿ ಬರೆದಿದ್ದಾರೆ. ಭಾಗವತ ನಿಜವಾಗಿಯೂ ಸತ್ಯಧರ್ಮತೀರ್ಥರ ಟಿಪ್ಪಣಿ ಅರ್ಥ ಮಾಡಿಕೊಳ್ಳೋದು ಕಷ್ಟ, ಭಾಗವತ ಅರ್ಥ ಮಾಡಿಕೊಳ್ಳೋದು ಸುಲಭ. ಅಷ್ಟು ಕಠಿಣವಾದ ಶೈಲಿಯಲ್ಲಿ ಬಾಣಭಟ್ಟನ ಕಾದಂಬರಿ ಮೀರಿಸೋ ಹಾಗೆ ಅಂಥ ಶಬ್ದಗಳು, ಗದ್ಯಗಳು, ಅದ್ಭುತವಾದ ಶಬ್ದಜಾಲ. ಆ ರೀತಿ ಸತ್ಯಧರ್ಮತೀರ್ಥರ ಟಿಪ್ಪಣಿ ಇದೆ. ಅದಕ್ಕೆ ಸರಿಯಾಗಿ ಪ್ರಿಂಟ್ ಮಾಡೋರು ಕೂಡ ಅವರ ಇಚ್ಛೆಯಂತೆ ಮಾಡಿದ್ದಾರೆ. ಹಿಂದಿನ ಪುಸ್ತಕ ಹಾಗೇ ಇತ್ತು. ಅಷ್ಟು ಭಾಗವತದ ಸ್ವಾರಸ್ಯ. ಅವರು ಅದನ್ನು ತುಂಬ ಚೆನ್ನಾಗಿ ಅನುಭವಿಸಿದವರು. ಪ್ರಕೃತ ಭಾಗವತದ ಗಾಂಭೀರ್ಯದ ಬಗ್ಗೆ ಒಂದು ಶ್ಲೋಕ ಅಷ್ಟನ್ನು ಮಾತ್ರ ಅನುವಾದ ಮಾಡ್ತಾ ಇದ್ದೀವಿ. ಏಕಾದಶ ಸ್ಕಂಧ ಬಹಳ ಕಠಿಣವಾದದ್ದು. ದುರ್ಗಮೈಕಾದಶಂಚ ಅಂತಾರೆ.
ದ್ವಿತೀಯ ಸ್ಕಂಧ ಮತ್ತು 11ನೇ ಸ್ಕಂಧ ಭಾಗವತದಲ್ಲಿ ಬಹಳ ದುರ್ಗಮವಾದ ಏಕಾದಶ ಸ್ಕಂಧ ಅಂತಲೇ ಅದಕ್ಕೆ ಹೆಸರು. ಅಂಥ ಏಕಾದಶ ಸ್ಕಂಧದಲ್ಲಿ ಈ ಜಾಯಂತೇಯೋಪಾಖ್ಯಾನ ಅಂತ ಒಂದು ಉಪಾಖ್ಯಾನ ಬರ್ತದೆ. ಜಯಂತಿ ದೇವಿಯ ಮಕ್ಕಳು ಜಾಯಂತೇಯರು ಅಂತ, ಆರ್ಷಭರು ಅಂತ ಅವರನ್ನು ಕರೀತಾರೆ. ಋಷಭನಾಮಕ ಪರಮಾತ್ಮನ ಮಕ್ಕಳು. ಕವಿರ್ ಹರಿಹಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನಃ, ಇದೆಲ್ಲ ಅವರ ಹೆಸರು. ಕವಿ, ಹರಿ, ಅಂತರಿಕ್ಷ, ಪಿಪ್ಪಲಾಯನ, ಅವರ ಹೆಸರೇ ಬಹಳ ಅಪರೂಪವಾಗಿದೆ. ಅಂತರಿಕ್ಷ ಅಂತ ಒಬ್ಬರ ಹೆಸರು. ಎಲ್ಲಿಯಾದರೂ ಕೇಳಿದ್ದೀರಾ ಅಂತರಿಕ್ಷಾಚಾರ್ಯರು ಅಂತ? ಇಲ್ಲ, ಅಪರೂಪದ ಹೆಸರು. ಅಂತರಿಕ್ಷ ಅಂದರೆ ತಮ್ಮ ಒಳಗೇ ಭಗವಂತನನ್ನು ನೋಡ್ತಕ್ಕಂಥವ್ರು. ಸೂಕ್ಷ್ಮ ರೂಪಿಯಾದ ಭಗವಂತನನ್ನು ಅಂತಹ ಈಕ್ಷತೆ ಇತಿ ಅಂತರಿಕ್ಷ ಆಗಬೇಕು. ಆದರೆ ಅಂತರಿಕ್ಷ ಯಾಕೆಂದರೆ ಪರಮಾತ್ಮ ಅಷ್ಟು ಸೂಕ್ಷ್ಮ, ಇವರ ದೃಷ್ಟಿನೂ ಸೂಕ್ಷ್ಮ ದೃಷ್ಟಿ, ಅದಕ್ಕೆ ಅಂತರಿಕ್ಷ ಅಂತ ಅವರಿಗೆ ಹೆಸರು. ಹೀಗೆ ಅನೇಕ ಜ್ಞಾನಿಗಳು ಒಂದು ಸಲ ವಿದೇಹರಾಜನ ಮನೆಗೆ ಬರ್ತಾರೆ. ಬಂದಾಗ ಕವಿ ಎನ್ನುವಂಥ ಜ್ಞಾನಿಗಳ ಹತ್ತಿರ ವಿದೇಹರಾಜ ಒಂದು ಪ್ರಾರ್ಥನೆ ಮಾಡ್ತಾನೆ. ಈ ಸಂಸಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭಯ, ಏನಾದರೂ ಒಂದು ಭಯ ಇದ್ದೇ ಇರ್ತದೆ. ಆ ಭಯ ಪರಿಹಾರಕ್ಕೆ ಏನು ಮಾಡಬೇಕು? ಆತಂಕ, ಏನಾದರೂ ಒಂದು ಆತಂಕ, ಭಯ, ಸಮಸ್ಯೆ ಕಾಡ್ತಾ ಇರ್ತದೆ. ಅದರ ಪರಿಹಾರಕ್ಕೆ ಏನು ಮಾಡಬೇಕು? ಇವತ್ತು ಎಲ್ರಿಗೂ ಬೇಕಾದದ್ದಿದೆ. ಅದನ್ನು ಅವತ್ತೇ ವಿದೇಹರಾಜ ಕವಿ ಅನ್ನೋ ಜ್ಞಾನಿಗಳ ಹತ್ರ ಕೇಳಿದಾಗ ಅವರು ಹೇಳ್ತಾರೆ, ಭಯಕ್ಕೆ ಮೂಲ ಯಾವುದು ಅಂತ ಮೊದಲು ಹುಡುಕಬೇಕು. ಒಂದು ರೋಗ ಬಂದರೆ ರೋಗದ ಮೂಲ ಏನು ಅಂತ ತಿಳ್ಕೊಂಡು ರೂಟ್ ಔಟ್ ಮಾಡಬೇಕು. ಸುಮ್ಮನೆ ಪೇನ್ ಕಿಲ್ಲರ್ ಕೊಟ್ಟರೆ ರೋಗ ಹೋಗೋದಿಲ್ಲ, ಅದನ್ನು ಬುಡ ಸಮೇತ ಕಿತ್ತಿ ಹಾಕಬೇಕು. ಹಾಗೆ ಸಂಸಾರದಲ್ಲಿ ಆತಂಕ, ಭಯ ಬಂದರೆ ಅದಕ್ಕೆ ಮೂಲ ಏನು ಅಂತ ಹುಡುಕಬೇಕು. ಯಾವುದು ಭಯಕ್ಕೆ ಮೂಲ? ಇದು ವೇದದಲ್ಲಿ ಉಪನಿಷತ್ನಲ್ಲಿಯೂ ಬಂದಿದೆ. ದ್ವಿತೀಯಾದ್ವೈ ಭಯಂ ಭವತಿ ಅಂತ ಬೃಹದಾರಣ್ಯಕದಲ್ಲಿದೆ. ಎರಡನೇ ಪದಾರ್ಥದಿಂದ ಭಯ ಅಂತಿದೆ. ಎರಡನೇ ಇದು ಮೇಲ್ನೋಟದ ಅರ್ಥ ಇಷ್ಟೇ, ದ್ವಿತೀಯಾದ್ವೈ ಭಯಂ ಭವತಿ, ಎರಡನೇ ವಸ್ತುವಿನಿಂದ ಮನುಷ್ಯನಿಗೆ ಭಯ ಆಗ್ತದೆ. ಎರಡನೇ ವಸ್ತುವಿನಿಂದ ಯಾರಿಗಾದರೂ ಭಯ ಆಗ್ತದ? ದೊಡ್ಡ ಮನೆ ಕಟ್ಕೊಂಡಿರ್ತಾನೆ, ಒಬ್ಬನೇ ಇರಲಿಕ್ಕೆ ಭಯ, ಇನ್ನೊಬ್ಬರ ಜೊತೆಗಿದ್ದರೆ ಭಯ ಇಲ್ಲ. ಒಬ್ಬನೇ ಬದರಿಗೆ ಹೋಗಿ ಬಾ ಅಂದರೆ ಹೆದರಿಕೆ. ಬಸ್ ಇದ್ದರೆ ಜೊತೆಗೆ ಯಾರಾದರೂ ಇದ್ದರೆ ಹೋಗಿ ಬರ್ತೀವಿ ಅಂತಾರೆ. ಒಬ್ಬರನ್ನ ಜೊತೆ ಮಾಡಿರಿ ಅಂತಾರೆ. ಒಬ್ಬರಿಗೆ ಯಾವಾಗಲೂ ಕೂಡ ಧೈರ್ಯ ಇರೋದಿಲ್ಲ. ದ್ವಿತೀಯಾದ್ವೈ ಭಯಂ ಭವತಿ ಅಂದರೆ ಎಷ್ಟು ವಿರುದ್ಧ ಆಗ್ತದೆ ಇದು. ಎರಡನೇವರಿದ್ದಾಗ ಧೈರ್ಯ ಬರ್ತದೆ, ಆದರೆ ದ್ವಿತೀಯಾದ್ವೈ ಭಯಂ ಭವತಿ ಅಂತ ಉಪನಿಷತ್ನಲ್ಲಿದೆ. ಅದಕ್ಕೆ ಭಾಗವತದಲ್ಲಿ ವ್ಯಾಸರು ಅದೇ ವಾಕ್ಯವನ್ನೇ ತಗೊಂಡು ಒಂದು ಶಬ್ದ ಸೇರಿಸಿ ವ್ಯಾಖ್ಯಾನ ಮಾಡಿ ಭಾಗವತ ಶ್ಲೋಕ ಮಾಡಿದ್ದಾರೆ. ದ್ವಿತೀಯಾದ್ವೈ ಭಯಂ ಭವತಿ ಅಲ್ಲ, ಭಯಂ ದ್ವಿತೀಯಾಭಿನಿವೇಶತಃ ಸ್ಯಾತ್. ದ್ವಿತೀಯೇ ಅಭಿನಿವೇಶತಃ ಭಯಂ, ಎರಡನೇ ವಸ್ತುವಿನಲ್ಲಿ ಅಭಿನಿವೇಶ ಮಾಡಿದಾಗ ಭಯ. ಎರಡನೇ ವಸ್ತುವಿನಲ್ಲಿ ಅಭಿನಿವೇಶ ಮಾಡಬಾರ್ದು. ಅಭಿನಿವೇಶ ಅಂದರೆ ಅಟ್ಯಾಚ್ಮೆಂಟ್, ಆಗ್ರಹ. ಏನಿದ್ರೂ ಮೊದಲನೇ ವಸ್ತು ಪರಮಾತ್ಮನಲ್ಲಿ ಮಾತ್ರ ಅಟ್ಯಾಚ್ಮೆಂಟ್ ಇರಬೇಕು. ಭಯಂ ದ್ವಿತೀಯಾಭಿನಿವೇಶತಃ, ಎರಡನೇ ವಸ್ತುವಿನಲ್ಲಿ ಅಭಿನಿವೇಶ ಮಾಡಿದರೆ ಭಯ. ಎರಡನೇ ವಸ್ತು ಇದ್ದರೆ ಧೈರ್ಯ. ಆದ್ದರಿಂದ ಐಕ್ಯದಲ್ಲಿ ಭಯ, ದ್ವೈತದಲ್ಲಿ ಭಯ ಇಲ್ಲ. ದ್ವೈತ ನಿರ್ಭಯ, ಯಾಕೆ ಜೊತೆಗೆ ಒಬ್ಬರು ಇರ್ತಾರೆ. ಆದರೆ ಐಕ್ಯದಲ್ಲಿ ಭಯ. ಭಯಂ ದ್ವಿತೀಯಾಭಿನಿವೇಶತಃ ಸ್ಯಾತ್ ಅಂತ ಭಾಗವತದಲ್ಲಿ ಶ್ಲೋಕ. ಇದಕ್ಕೆ ಅನೇಕ ಅರ್ಥಗಳನ್ನು ಮಾಡಲಿಕ್ಕೆ ಬರ್ತದೆ. ಒಂದು 2-3 ಅರ್ಥಗಳನ್ನು ವಾದಿರಾಜ ಸ್ವಾಮಿಗಳು ತೋರಿಸಿ ಮಾರ್ಗದರ್ಶನ ಮಾಡಿದ್ದಾರೆ. ನೋಡಿ, ಎರಡನೇ ವ್ಯಾಸರು ಬಹಳ ಚಮತ್ಕಾರವಾಗಿ ಹೇಳಿದ್ದಾರೆ. ಎರಡನೇ ವಸ್ತು ಯಾವುದು ಅಂತ ಉಲ್ಲೇಖ ಮಾಡಲಿಲ್ಲ, ಬರೇ ದ್ವಿತೀಯಾಭಿನಿವೇಶತಃ ಭಯಂ, ಎರಡನೇ ವಸ್ತುವಿನಲ್ಲಿ ಅಭಿನಿವೇಶ ಮಾಡಬೇಡ್ರಿ, ಭಯ ಬರ್ತದೆ ಎಂದರು. ಯಾವುದು ಎರಡನೇ ವಸ್ತು? ಅದು ನಮ್ಮ ವಿವೇಚನೆಗೆ ಬಿಟ್ಟದ್ದು. ಶಾಸ್ತ್ರ ನೋಡಿದರೆ ಸ್ವತಂತ್ರಮಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಸ್ವತಂತ್ರ ತತ್ವ, ಅಸ್ವತಂತ್ರ ತತ್ವ. ಎರಡನೇದು ಯಾವುದು? ಅಸ್ವತಂತ್ರ ತತ್ವ. ಭಯಂ ದ್ವಿತೀಯಾಭಿನಿವೇಶತಃ ಸ್ಯಾತ್. ಅಸ್ವತಂತ್ರ ಜೀವರ ಮೇಲೆ ಅಟ್ಯಾಚ್ಮೆಂಟ್ ಮಾಡ್ಕೋಬೇಡಿ. ಹಿಡಿಯೋದಾದರೆ ಸ್ವತಂತ್ರನನ್ನು ಹಿಡಿರಿ. ಗೃಹೀಯಾತ್ ತಿಂತ್ರಿಣಿ ಶಾಖಾಂ ಶೀಘ್ರ ಶಾಖಾ ಗ್ರಹೇಣ ಕಿಂ. ಜೋತಾಡಬೇಕು ಅಂತನ್ನುವರು ಹುಣಸೆ ಮರದ ಗೆಲ್ಲಿ ಹಿಡಿಬೇಕು. ನುಗ್ಗೆಕಾಯಿ ಮರದ ಗೆಲ್ಲಿ ಹಿಡಿದು ಜೋಚಾಡಿದರೆ ತಾನು ಬಿದ್ದು ಮೈಯೆಲ್ಲ ನುಗ್ಗಿ ಹೋಗ್ತದೆ.
ಆದ್ದರಿಂದ ಗೃಹೀಯ ತಿಂತ್ರಿಣಿ ಶಾಖಾಂ, ಹಾಗೆ ಸ್ವತಂತ್ರ ತತ್ವದಲ್ಲಿ ಅಭಿನಿವೇಶ ಮಾಡಿರಿ. ಎರಡನೇ ತತ್ವ ಅಂತಂದರೆ ಅಸ್ವತಂತ್ರದಲ್ಲಿ ಮಾಡಬೇಡಿ. ಇನ್ನೊಂದು ಅರ್ಥ, ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಮೊದಲನೇ ತಾರತಮ್ಯ ಕಕ್ಷೆಯಲ್ಲಿ ಮೊದಲನೇ ತತ್ವ ಯಾರು? ವಿಷ್ಣು ಸರ್ವೋತ್ತಮೋಥ ಪ್ರಕೃತಿರಥ ವಿಧಿ ಪ್ರಾಣನಾಥಾವಥೋಕ್ತೆ. ವಿಷ್ಣು ಸರ್ವೋತ್ತಮ, ಸರ್ವೋತ್ತಮ ತತ್ವ ವಿಷ್ಣು. ಎರಡನೇದ್ದು ಲಕ್ಷ್ಮೀದೇವಿ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಪರಮಾತ್ಮನನ್ನು ಬಿಟ್ಟು ಬರೇ ಲಕ್ಷ್ಮೀದೇವಿ ಮೇಲೆ ಅಭಿನಿವೇಶ ಮಾಡಿದರೆ ಭಯ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ. ಅವ್ಯಕ್ತ ಅಂದರೂ ಲಕ್ಷ್ಮೀದೇವಿನೇ. ಲಕ್ಷ್ಮೀದೇವಿಯಲ್ಲೇ ಅತಿ ಅಭಿನಿವೇಶ ಮಾಡಿದರೆ, ಲಕ್ಷ್ಮೀ ಪೂಜೆ ಮಾತ್ರ ಮಾಡಿದರೆ ಭಯ. ಲಕ್ಷ್ಮೀದೇವಿ ಜೊತೆಗೆ ನಾರಾಯಣನ ಪೂಜೆ ಮಾಡಬೇಕು, ನಾರಾಯಣನ ಜೊತೆಗೆ ಲಕ್ಷ್ಮೀದೇವಿ ಪೂಜೆ ಮಾಡಬೇಕು. ಕೇವಲ ಲಕ್ಷ್ಮೀ ಪೂಜೆ ಅದು ಒಳ್ಳೆಯದಲ್ಲ. ಲಕ್ಷ್ಮೀದೇವಿಗೆ ಕೋಪ ಬರ್ತದೆ. ಯಜಮಾನರನ್ನು ಬಿಟ್ಟು ನನ್ನ ಮಾತ್ರ ಪೂಜೆ ಮಾಡ್ತಾರಲ್ಲ ಇವರು ಅಂತ ಸಿಟ್ಟಾಗ್ತಾಳೆ. ಆದ್ದರಿಂದ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಇನ್ನೊಂದು ಅರ್ಥ, ಅದ್ವೈತ ಮತದಲ್ಲಿ ಸಗುಣ ನಿರ್ಗುಣ ಅಂತ ಮಾಯಾವಾದ ಮತದಲ್ಲಿ ಎರಡು ಬ್ರಹ್ಮನನ್ನು ಒಪ್ಪಿದ್ದಾರೆ. ದ್ವೇ ಬ್ರಹ್ಮಣಿ ಅಂತ, ಎರಡು ಬ್ರಹ್ಮರು, ಒಬ್ಬನು ಸಗುಣ, ಇನ್ನೊಬ್ಬನು ನಿರ್ಗುಣ. ಮೊದಲಿನಿಂದ ಅನಾದಿ ವೇದದಲ್ಲಿ ಪ್ರಸಿದ್ಧನಾದವನು ಸಗುಣ ಬ್ರಹ್ಮ. ಇನ್ನೊಂದನ್ನು ಹುಟ್ಟು ಹಾಕಿದರು, ಕಲ್ಪನೆ ಮಾಡಿದರು, ನಿರ್ಗುಣ ಬ್ರಹ್ಮ ಅಂತ ಒಬ್ಬನ್ನು. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ನಿರ್ಗುಣ ಬ್ರಹ್ಮನಲ್ಲಿ ಅಭಿನಿವೇಶ ಮಾಡಿದರೆ ಭಯ. ಏನು ಭಯ? ನಿರ್ಗುಣ ಬ್ರಹ್ಮನಲ್ಲಿ ಅಭಿನಿವೇಶ ಮಾಡಿದರೆ ಏನು ಭಯ? ನಕಲೌ ನಿರ್ಗುಣ ಭಾವನಾ ಸುಖಾಯ ಇತಿ ಗೌಣ ವಿಮುಕ್ತಯೇ ಗುಣಾಢ್ಯಂ ಸ್ಮರದೇವಂ ವಸುದೇವ ಸೂನುಮೇವಾ. ಮಧ್ವವಿಜಯದಲ್ಲಿ ಹೇಳ್ತಾರೆ, ಸಂಸಾರದಿಂದ ಮುಕ್ತಿ ಹೊಂದಬೇಕಾಗಿದ್ದರೆ ಭಗವಂತನನ್ನು ಗುಣಪೂರ್ಣ ಅಂತ ಉಪಾಸನೆ ಮಾಡಿರಿ. ಸ್ವಲ್ಪ ಆದರೂ ಗುಣಗಳು ಬಂದಾವು. ನಿರ್ಗುಣೋಪಾಸನೆ ಸರಿಯಲ್ಲ, ಎಲ್ಲ ಗುಣಗಳು ಕಿತ್ಕೊಂಡು ಹೋಗ್ತದೆ. ನಿರ್ಗುಣ ನಿರ್ಗುಣ ಅಂತ ಉಪಾಸನೆ ಮಾಡಿದರೆ, ನಿರಾಕಾರ ಅಂತ ಉಪಾಸನೆ ಮಾಡಿದರೆ ಶೇಪ್ ಕಿತ್ಕೊಂಡು ಹೋಗ್ತದೆ. ನಿರಾಕಾರ ನಿರ್ಗುಣ ಅಂತ ಮಾಡಬೇಡ್ರಿ, ಅದರಿಂದ ಏನೂ ಸುಖ ಇಲ್ಲ. ಇದೇ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಇನ್ನು ಸತ್ಯ ಅಂತ ಒಂದು ತತ್ವ ಹೇಳ್ತೀವಿ ನಾವು. ಜಗತ್ತು ಸತ್ಯ, ಸತ್ಯ ಜಗತ್ತಿದು. ಆದರೆ ಮಾಯಾವಾದ ಮತದಲ್ಲಿ ಮೂರು ಸತ್ಯ ಒಪ್ಪಿದ್ದಾರೆ. ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪ್ರಾತಿಭಾಷಿಕ ಸತ್ಯ ಅಂತ ಮೂರು ಸತ್ಯವನ್ನು ಒಪ್ಪಿದ್ದಾರೆ. ಒಂದಕ್ಕಿಂತ ಒಂದು ಕೆಳಮಟ್ಟದ್ದು. ಪಾರಮಾರ್ಥಿಕ ಸತ್ಯ ಪರಬ್ರಹ್ಮ, ವ್ಯಾವಹಾರಿಕ ಸತ್ಯ ಉಪಯೋಗಕ್ಕೆ ಬೀಳೋ ಜಗತ್ತು, ಪ್ರಾತಿಭಾಷಿಕ ಸತ್ಯ ರಜ್ಜು ಸರ್ಪ ಶುಕ್ತಿ ರಜತ ಅದೇನು ಕೆಲಸಕ್ಕೆ ಬೀಳೋಲ್ಲ. ಆ ವ್ಯಾವಹಾರಿಕ ಸತ್ಯ ಅಂತಿದೆಯಲ್ಲ ಅದ್ರ ಮೇಲೆ ಆಗ್ರಹ ಮಾಡಬೇಡ್ರಿ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ವ್ಯಾವಹಾರಿಕ ಸತ್ಯದ ಮೇಲೆ ಅಭಿನಿವೇಶ ಮಾಡಿದರೆ ಭಯಪ್ರಾಪ್ತಿ ಆಗ್ತದೆ, ಅದನ್ನು ಮಾಡಬೇಡಿ. ಪುರುಷಾರ್ಥ ಎಷ್ಟಿದೆ? 4 ಪುರುಷಾರ್ಥ: ಧರ್ಮ, ಅರ್ಥ, ಕಾಮ, ಮೋಕ್ಷ. 4 ಪುರುಷಾರ್ಥಗಳಲ್ಲಿ ಎಲ್ಲರೂ ಅಭಿನಿವೇಶ ಮಾಡೋದು ಎರಡನೇದರಲ್ಲಿ. ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಅರ್ಥದಲ್ಲಿ ಅಭಿನಿವೇಶ. ಹಣ ಸಂಪಾದನೆ ಆಗಬೇಕು. ಗುಣ ಸಂಪಾದನೆ ಆದರೆಷ್ಟು ಬಿಟ್ಟರೆಷ್ಟು, ಹಣ ಮುಖ್ಯ ಅಂತ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಎರಡನೇ ಪುರುಷಾರ್ಥ ಅರ್ಥದಲ್ಲಿ ಅಭಿನಿವೇಶ ಮಾಡಿದರೆ ಭಯ. ಈ ಕಡೆಯಿಂದ ಆ ಕಡೆಯಿಂದ ವ್ಯುತ್ಕ್ರಮದಲ್ಲಿ ಬಂದರೆ ಎರಡನೇದು ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಆ ಕಡೆಯಿಂದ ಎರಡನೇದ್ದು ಕಾಮ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಅರ್ಥದಲ್ಲಿ ಅಭಿನಿವೇಶ ಮಾಡಿದರೂ ಭಯ, ಆ ಕಡೆಯಿಂದ ಬಂದಾಗ ಕಾಮದಲ್ಲಿ ಅಭಿನಿವೇಶ ಮಾಡಿದರೂ ಭಯ. ಅದಕ್ಕೆ ಮಹಾಭಾರತ ಹೇಳಿತು, ಅಂತೇಷು ರೇಮಿರೇ ಧೀರಾಃ ನತೇ ಮಧ್ಯೇಷು ರೇಮಿರೇ. ಅಂತೇಷು ರೇಮಿರೇ ಧೀರಾಃ, ಧರ್ಮ ಮತ್ತು ಮೋಕ್ಷ ಅದರಲ್ಲಿ ವಿವೇಕಿಗಳು ಆಸಕ್ತಿ ತೋರಿಸಿದರು. ನತೇ ಮಧ್ಯೇಷು ರೇಮಿರೇ ಅಂತಃಪ್ರಾಪ್ತಿಂ ಸುಖಂ ಪ್ರಾಹು ದುಃಖಮಂತರಮಂತಯೋ. ಇನ್ನು ಆಶ್ರಮ ಎಷ್ಟು? 4 ಆಶ್ರಮ. ಬ್ರಹ್ಮಚರ್ಯಾಶ್ರಮ, ಎರಡನೇದ್ದು ಗೃಹಸ್ಥಾಶ್ರಮ, ಮೂರನೇದ್ದು ವಾನಪ್ರಸ್ಥಾಶ್ರಮ, ನಾಲ್ಕನೇದ್ದು ತುರ್ಯಾಶ್ರಮ, ಚತುರ್ಥಾಶ್ರಮ ಸನ್ಯಾಸಾಶ್ರಮ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್.
ಎಲ್ಲರೂ ಕೂಡ ಗೃಹಸ್ಥಾಶ್ರಮದಲ್ಲಿ ಅಭಿನಿವೇಶ ಮಾಡ್ತಾರೆ. ನಾವು ಮದುವೆ ಮಾಡ್ಕೊಳ್ಬೇಕು, ಮನೆ ಕಟ್ಕೋಬೇಕು, ಹೆಂಡತಿ ಮಕ್ಕಳು ಮೊಮ್ಮಕ್ಕಳು. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಎರಡನೇ ಆಶ್ರಮ ಗೃಹಸ್ಥಾಶ್ರಮ, ಅದರಲ್ಲಿ ಬಹಳ ಭಯ. ಇನ್ನು ಆ ಕಡೆಯಿಂದ ಬಂದರೆ ಎರಡನೇದು ಯಾವುದು? ಇದು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ. ಈಗಂತೂ ವಾನಪ್ರಸ್ಥಾಶ್ರಮ ಇಲ್ಲವೇ ಇಲ್ಲ. ಕಾಡಿಗೆ ಹೋದರೆ ಎಷ್ಟು ಭಯ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ನಾಲ್ಕನೇ ಆಶ್ರಮದಲ್ಲಿ ಭಯ ಇಲ್ಲ. ಈಗ ಅದು ಶುರುವಾಗಿದೆ ಸ್ವಲ್ಪ, ಎಲ್ರಿಗೂ ಅಲ್ಲ, ನಮ್ಮಂಥವ್ರಿಗೆ. ಹೀಗೆ ಭಯಂ ದ್ವಿತೀಯಾಭಿನಿವೇಶತ. ಆ ಕಾಲದಲ್ಲಿ ಹೇಳಿದ್ದು ವ್ಯಾಸರು, ಎರಡನೇ ಆಶ್ರಮದಲ್ಲಿ ಭಯ, ಗೃಹಸ್ಥಾಶ್ರಮದಲ್ಲಿಯೂ ಭಯ, ಜವಾಬ್ದಾರಿ ಬಹಳ. ಆಮೇಲೆ ಆ ಕಡೆಯಿಂದ ಬಂದರೆ ವಾನಪ್ರಸ್ಥಾಶ್ರಮದಲ್ಲೂ ಭಯ, ಹುಲಿ, ಸಿಂಹಗಳು ಇವೆಲ್ಲ ಭಯ. ಆದರೆ ಉಳಿದದ್ದು ಯಾವುದರಲ್ಲಿಯೂ ಭಯ ಇಲ್ಲ ಅಂತ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಇನ್ನೊಂದು 4 ವರ್ಣಗಳಿದೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಕ್ಷತ್ರಿಯ ವರ್ಣದಲ್ಲಿ ಎಲ್ರಿಗೂ ಅಭಿನಿವೇಶ ಜಾಸ್ತಿ. ನಾವು ಕ್ಷತ್ರಿಯರಾಗಿ ಹುಟ್ಟಿದರೆ ಒಳ್ಳೆಯ ರಾಜರ ಮನೆತನ, ಛತ್ರಿ, ಚಾಮರ, ಪಲ್ಲಕ್ಕಿ ಎಲ್ಲ ವೈಭವ ಇರ್ತದೆ ಅಂತ. ಅಷ್ಟೇ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಅಷ್ಟೇ ಭಯ. ಭಾಗವತದಲ್ಲಿ ಧ್ರುವರಾಜರ ಕಥೆ ಬರ್ತದೆ. ಧ್ರುವರಾಜರು ಮೊದಲು ವಿಷ್ಣು ಶರ್ಮ ಅನ್ನೋ ಬ್ರಾಹ್ಮಣನಾಗಿದ್ದಾಗ 6 ತಿಂಗಳು ಸಾಧನೆ ಮಾಡಿದರೆ ಆಗಿ ಹೋಗ್ತಿತ್ತು. 6 ತಿಂಗಳು ಬಾಕಿ ಇದ್ದಾಗ ಯಾರೋ ಒಬ್ಬ ರಾಜಕುಮಾರನನ್ನು ನೋಡಿದ್ನಂತೆ. ಅಯ್ಯೋ, ಎಷ್ಟು ಚೆನ್ನಾಗಿರ್ತದೆ ಈ ಜೀವನ, ನಾನು ಸುಮ್ಮನೆ ಬ್ರಾಹ್ಮಣನಾಗಿ ಹುಟ್ಟಿದ್ದೀನಿ, ನನಗೂ ರಾಜಕುಮಾರ ಜನ್ಮ ಬರಬೇಕು ಅಂತ ಬಯಸಿದ್ದಂತೆ. ಅಲ್ಲಿಗೆ ನಿಂತೋಯ್ತು, ಯೋಗ ಭ್ರಷ್ಟ ಆದ. ಮುಂದೆ ಅವನೇ ರಾಜಕುಮಾರನಾಗಿ ಧ್ರುವನಾಗಿ ಹುಟ್ಟಿದ. ಮಲತಾಯಿ ಕಾಟ, ಏನು ಭಯ ಅನ್ನೋದು ಗೊತ್ತಾಯಿತು. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಅಂತಾರೆ. ಇನ್ನು ಭಾವ ಅಭಾವ ಅಂತ 2. ಭಾವತತ್ವ, ಅಭಾವತತ್ವ. ಭಾವದಲ್ಲಿ ಅಭಿನಿವೇಶ ಮಾಡಬೇಕು, ಅಭಾವತತ್ವದಲ್ಲಿ ಅಭಿನಿವೇಶ ಮಾಡಬಾರ್ದು. ತೀವ್ರವಾದದ್ದು ಮನಸ್ಸು ಅಂದರೆ ಮನಸ್ಸಲ್ಲ, ಚಂದ್ರ ಅಂತ ಅರ್ಥ. ಚಂದ್ರಮಾ ಮನಸ್ಸೋ ಜಾತಃ. ಮನಸ್ಸು ಅಂದರೆ ಚಂದ್ರ. ನಯನ ಅಂದರೆ ಕಣ್ಣು ಅಂತ ಅರ್ಥ ಅಲ್ಲ, ನಯನ ಅಂತಂದರೆ ಸೂರ್ಯ. ಯಾಕೆ ಚಕ್ಷು ಸೂರ್ಯೋ ಅಜಾಯತ. ಸೂರ್ಯ ಚಂದ್ರರಿಗೆ ಆನಂದ ಉಂಟು ಮಾಡಿದ್ಲು. ಇದಾದರೂ ತಪ್ಪಾಗೋದಿಲ್ವೇ? ಕೃಷ್ಣನ ಹೆಂಡತಿ ಕಾಲಿಂದಿ ಸೂರ್ಯಚಂದ್ರರಿಗೆ ಆನಂದ ಕೊಟ್ಟಲು ಅಂದರೆ ಅರ್ಥ ಏನು? ಕಾಲಿಂದಿ ಸೂರ್ಯನ ಮಗಳು, ಕೃಷ್ಣ ಚಂದ್ರವಂಶದವನು. ಸೂರ್ಯನ ಮಗಳಾದಂಥ ಕಾಲಿಂದಿ ಚಂದ್ರವಂಶಕ್ಕೆ ಬಂದು ಸೇರಿದ್ದರಿಂದ 2 ವಂಶದ ಮೂಲ ಪುರುಷರಿಗೆ ಆನಂದ ಆಯಿತು. ಇಬ್ಬರಿಗೂ ಸಂಬಂಧ ಬಂತಲ್ಲ. ಮದುವೆ ಸಂಬಂಧ ಬಂದುಬಿಟ್ರೆ ಎಲ್ಲ ದ್ವೇಷ ಗೀಷ ಹೋಗಿ ಬಾಂಧವ್ಯ ಬಂದುಬಿಡ್ತದೆ, ಸಿಟ್ಟೆಲ್ಲ ಹೋಗಿ. ಏನಾದರೂ ಯಾರಾದರೂ ಸಿಟ್ಟು ಮಾಡೋದಿದ್ದರೆ ಒಂದು ಕನ್ಯಾದಾನ ಮಾಡಿಬಿಡಬೇಕು, ಬಹಳ ಉಪಯೋಗ. ಎಲ್ಲರೂ ಒಟ್ಟಾಗಿ ಬಿಡ್ತಾರೆ ಕನ್ಯಾದಾನ ಮಾಡಿದರೆ. ಹಾಗೆ ಸೂರ್ಯ ಚಂದ್ರರಿಗೆ ವೈಮನಸ್ಯ ಬರದಂತೆ ಆ ಸೂರ್ಯವಂಶದ ಹುಡುಗಿಯನ್ನು ಚಂದ್ರವಂಶದ ಹುಡುಗ ಮದುವೆ ಮಾಡಿಕೊಂಡ ಅಂತಂದರೆ 2 ವಂಶದ ಬಾಂಧವ್ಯ ಬಂತು. ಇದು ಮನೋನಯನ ನಂದಿನಿ ಅನ್ನೋದಕ್ಕೆ ಅರ್ಥ ಅಂತ ಸತ್ಯಧರ್ಮ ತೀರ್ಥರು ಬರೀತಾರೆ. ಇಂಥ ವೈಶಿಷ್ಟ್ಯ ಅವರದ್ದು. ಆ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ಶ್ರೀಪಾದಂಗಳವರು. ಅವರ ಎಲ್ಲ ಗುರುಗಳ ಅಂಶ ಇವರಲ್ಲಿದೆ. ಅವರಿಂದ ಭಾಗವತ ಕೇಳೋ ಯೋಗ ನಿಮಗೆ ಬಂದಿದೆ. ಬಹಳ ಭಾಗ್ಯವಂತರು ನೀವು. ಅಷ್ಟೇ ಅಲ್ಲ, ಅದು ಅಧಿಕ ಮಾಸದಲ್ಲಿ ಕೇಳ್ತಾ ಇದ್ದೀರಿ. 33 ಕೋಟಿ ದೇವತೆಗಳು ಇಲ್ಲೇ ಇದ್ದಾರೆ, ಬೇರೆ ಎಲ್ಲೂ ಇಲ್ಲ. 33 ಕೋಟಿ ದೇವತಾ ಅಂತರ್ಗತ ಅಂತಂದರೆ ಇಲ್ಲೇ 33 ಕೋಟಿ ದೇವತೆಗಳು, ಸಕಲ ಗುರುಗಳು. 33 ಗುರುಗಳು ಇದ್ದಾರೆ, 33 ಕೋಟಿ ದೇವತೆಗಳಿದ್ದಾರೆ. ಅವರ ಬಾಯಿಂದ ಭಾಗವತ ಕೇಳೋ ಯೋಗ ನಿಜವಾಗಿಯೂ ಜನ್ಮಾಂತರ ಸುಕೃತ. ಕೇಳಬೇಕು, ನಿಜ. ಯಾರಿಂದ ಕೇಳಬೇಕು? ಅಂಥವರಿಂದ ಕೇಳಬೇಕು. ಉತ್ತಮ ಮೇಧಾಶಕ್ತಿಯಿಂದ ಇದೇ ರೀತಿ ಸತ್ಯಧರ್ಮರ ಅನುಗ್ರಹದಿಂದ ಪ್ರವಚನ ಮಾಡ್ತಕ್ಕಂಥವರು, ಮನಮುಟ್ಟುವ ಪ್ರವಚನ. ಅದನ್ನು ನಾವು ಅನೇಕ ಬಾರಿ ಕೇಳಿ ಆಸ್ವಾದನೆ ಮಾಡಿದ್ದೀವಿ. ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ ನಾವು ಮುಂದಿನ ಕೆಲಸಕ್ಕೆ ಹೋಗಬೇಕು. ಸಭಾ ಗೌರವ ಬಿಟ್ಟು ಹೋಗಬಾರ್ದು. ಶ್ರೀಪಾದಂಗಳವ್ರ ಹತ್ರ ಮೊದಲೇ ನಾನು ಅನುಮತಿ ಪಡೆದೆ, ಆಜ್ಞೆ ಕೇಳಿದೆ. ಸ್ವಾಮಿಗಳೇ, ನಾನು ಸಂಕೋಚ ಪಡ್ತಾ ಇದ್ದೀನಿ, ಬೇರೆ ಕಡೆ ಹೋಗಬೇಕಾಗಿದೆ, ಬೆಂಗಳೂರಿಗೆ ವಾಪಸ್ ಹೋಗಬೇಕಾಗಿದೆ. ಆದ್ದರಿಂದ ಕ್ಷಮಾ ಮಾಡಿರಿ ಅಂತ ಕೇಳಿದ್ದೀನಿ. ಸ್ವಾಮಿಗಳ ಅನುಮತಿ ಕೊಟ್ಟಿದ್ದಾರೆ.
ಯಾರೂ ಅನ್ಯಥಾ ಭಾವಿಸಬಾರ್ದು. ಸ್ವಾಮಿಗಳ ಅನುಮತಿಯಿಂದ ನಾವು ಹೊರಡ್ತಾ ಇದ್ದೀವಿ. ಪರಮ ಪೂಜ್ಯರಾದ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಒಂದೇ ಒಂದು ಶಬ್ದದ ಮೇಲೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಅನೇಕ ವ್ಯಾಖ್ಯಾನದ ವಿಶೇಷಗಳನ್ನು ಅವರು ನಮ್ಮೆಲ್ಲರಿಗೆ ಶಾಸ್ತ್ರೀಯವಾಗಿ ವಿದ್ವಾಂಸರಿಗೆ ಅರ್ಥವಾಗುವ ವಿಷಯಗಳನ್ನೂ ತಿಳಿಸಿ ಕೊನೆಗೆ ನಮಗೆ ಯಾವುದು ನೆನಪುಳಿಯುತ್ತೋ ಆ ತರಹದ ವಿಷಯಗಳನ್ನೂ ಹೇಳಿ ಮುಗಿಸುವ ಮೂಲಕ ನಮ್ಮೆಲ್ಲರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ. ಅವರಿಗೆ ಅಭಿಮಾನದಿಂದ ಮಹಾಸ್ವಾಮಿಗಳವರು ಶ್ರೀಮಠದ ಗೌರವ ಹಾಗೂ ಧನ್ವಂತರಿ ದೇವರ ಶೇಷವಸ್ತ್ರ ಪ್ರಸಾದವನ್ನು ನೀಡ್ತಾ ಇದ್ದಾರೆ. ಅವರು ಇಲ್ಲಿಗೆ ಆಗಮಿಸಿ ತಮ್ಮ ಅನೇಕ ಅಡಚಣೆಗಳ ಮಧ್ಯದಲ್ಲಿಯೂ ಕೂಡ ಇಲ್ಲಿ ನಮ್ಮೆಲ್ಲರಿಗೆ ಪ್ರವಚನವನ್ನು ನೀಡಿದ್ದಕ್ಕಾಗಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾದಂತಹ ಧನ್ಯವಾದಗಳನ್ನು ಮಹಾಸ್ವಾಮಿಗಳವರಿಗೆ ತಿಳಿಸ್ತಾ ಇದ್ದೇನೆ. ಶ್ರೀಮದ್ಭಾಗವತದ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಎಂಬ ಒಂದೇ ಒಂದು ಶ್ಲೋಕಕ್ಕೆ 16 ರೀತಿಗಳಿಂದ ವ್ಯಾಖ್ಯಾನವನ್ನು ಮಾಡಿ ಸುವಿದ್ಯೇಂದ್ರ ತೀರ್ಥರು ಶ್ರೀಮದ್ಭಾಗವತಕ್ಕೆ ಸತ್ಯಧರ್ಮ ತೀರ್ಥರ ಒಂದು ವಿಶೇಷವಾದ ಅನುಗ್ರಹದಿಂದ ಅವರ ಮಾರ್ಗದರ್ಶನದಲ್ಲಿ ತಾವು ಕೂಡ ವಿವಿಧ ರೀತಿಯ ವ್ಯಾಖ್ಯಾನಗಳನ್ನು ಮಾಡಿ ಅತ್ಯಂತ ಔಚಿತ್ಯಪೂರ್ಣವಾದ ಸಮಯೋಚಿತವಾದ ಇವತ್ತಿನ ಕಾಲದಲ್ಲಿ ಒಳ್ಳೆಯ ಸಂದೇಶವನ್ನು ನೀಡುವಂತಹ ವ್ಯಾಖ್ಯಾನಗಳನ್ನು ಮಾಡಿ ನಮಗೆಲ್ಲ ಬಹಳ ಸಂತೋಷಪಡಿಸಿದ್ದಾರೆ. ನಿಜವಾಗಿಯೂ ಕೂಡ ನಿಮಗೆ ಈಗ ಭಾಗವತ ಪ್ರವಚನ ಕೇಳಿ ತೃಪ್ತಿಯಾಗಿ ಹೋಗಿಬಿಟ್ಟಿದೆ. ನಾವಿನ್ನು ಮತ್ತೆ ಶುರು ಮಾಡಿದರೆ ಭಯಂ ದ್ವಿತೀಯಾಭಿನಿವೇಶತಸ್ಯ. ಆದರೂ ಅಷ್ಟು ಸುಂದರವಾಗಿ ಪ್ರವಚನವನ್ನು ಮಾಡಿ ಸಂತೋಷಪಡಿಸಿದ್ದಾರೆ. ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನದ ಬಗ್ಗೆ ಅಭಿಮಾನ ಶ್ರದ್ಧೆಗಳು ಮಾತ್ರ ಅಲ್ಲ, ಅದನ್ನು ಚೆನ್ನಾಗಿ ಕರತಲಾಮಲಕ ಮಾಡಿಕೊಂಡು ವಿಶೇಷವಾಗಿ ಉಪನ್ಯಾಸದಲ್ಲಿ ಎಲ್ಲರಿಗೂ ತಿಳಿಯುವಂತೆ ಅದನ್ನು ಹೇಳಿ ಭಾಗವತದ ಒಂದು ಸಾರವನ್ನು ತಿಳಿಸುವಂತಹ ಅವರ ಪ್ರವಚನ ಎಲ್ಲರಿಗೂ ಅತ್ಯಂತ ಪ್ರಿಯವಾಗಿದೆ. ಅವರು ಈ ಅಧಿಕ ಮಾಸದಲ್ಲಿ ಇಲ್ಲಿ ಬಂದು ನಮಗೆಲ್ಲ ಸಂತೋಷಪಡಿಸಿದ್ದಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅವರಿಗೆ ತಿಳಿಸ್ತಾ ಇದ್ದೇವೆ.